ನಾಸಿರ್ ಹುಸೇನ್ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಬಿಜೆಪಿಗೆ ಅಸ್ತ್ರವಾಯ್ತಾ ಪಾಕ್ ಪರ ಜಿಂದಾಬಾದ್ ಕೂಗಿದವರ ಬಂಧನ ವಿಚಾರ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆ ನಡೆಸಿದ್ಯಾಕೆ? ದೆಹಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿ ವಾಪಸ್ ಆಗಿದ್ಯಾಕೆ ಸುರ್ಜೇವಾಲಾ? ಇದೆಲ್ಲವನ್ನ ನೋಡೋಣ ಜಿಂದಾಬಾದ್ ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಪಾಕ್ ಪರ ಘೋಷಣೆ ಕೂಗಿದ ಮೂವರನ್ನ ಬಂಧಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ದಿಢೀರ್ ಸಭೆ ನಡೆಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಹಾಗೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸುಮಾರು 2 ಗಂಟೆಗಳ ಚರ್ಚೆ ನಡೆಸಲಾಯಿತು. ಪ್ರತಿಪಕ್ಷಗಳು ಇದನ್ನೇ ಈ ಪ್ರಕರಣವನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಯತ್ನಿಸ್ತಾ ಇವೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ನಿರ್ವಹಿಸುವ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ದೆಹಲಿಗೆ ತೆರಳುತ್ತಾ ಇದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ರಾತ್ರಿ ದಿಢೀರ್ ದೆಹಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿ ವಾಪಸ್ ಆದ್ರು. ನೇರವಾಗಿ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ತೆರಳಿದ ಸುರ್ಜೇವಾಲಾ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಿವಕುಮಾರ್ 30 ನಿಮಿಷಗಳ ಕಾಲ ಚರ್ಚಿಸಿದ್ರು. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಕುರಿತು ಚರ್ಚಿಸಲಾಯಿತು ಎನ್ನಲಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ ಮೂವರನ್ನ ಆರೋಪಿಗಳನ್ನ ಬಂಧಿಸಿರುವುದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನೇನಾದ್ರೂ ಗೃಹ ಮಂತ್ರಿ ಆಗಿದ್ದಿದ್ರೆ ಪಾಕ್ ಪರ ಘೋಷಣೆ ಕೂಗಿದವರನ್ನ ಎನ್ಕೌಂಟರ್ ಮಾಡಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೆಜಿಹಳ್ಳಿ, ಡಿಜೆ ಹಳ್ಳಿ ಗಲಾಟೆಗೆ ಕಾರಣರಾದವರ ಮೇಲೆ ಕಠಿಣ ಕ್ರಮಕ್ಕೆ ನಾವು ಒತ್ತಾಯಿಸಿದ್ದರು. ಮೃದು ಧೋರಣೆ ತೋರಿದ್ರು. ಅಂದಿನ ಸಿಎಂ ಬೊಮ್ಮಾಯಿ, ಗೃಹ ಸಚಿವರು ಮೃದು ಧೋರಣೆ ತೋರಿದ್ರು ಅಂತ ಇದೇ ವೇಳೆ ಯತ್ನಾಳ್ ಬೇಸರ ಹೊರಹಾಕಿದ್ರು. ಅಗರ್ ಮೇರಾ ಹಾತ್ ಮೇ ಹೋಮ್ ಮಿನಿಸ್ಟರ್ ರಹೇ ತೋ एक एक पूरे घर को घुस के एनकाउंटर करके ವಿಧಾನಸೌಧ ಒಳಗಿರುವ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿತ್ತು. ಪೊಲೀಸರ ಮೇಲೆ ಒತ್ತಡ ಹೇರಿ ಮಾಧ್ಯಮಗಳ ಮೇಲೇನೆ ಸಂಶಯ ಮೂಡಿಸುವ ಕೆಲಸ ಮಾಡಲಾಯಿತು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ರು. ಪಾಕ್ ಪರ ಘೋಷಣೆ ಕೂಗಿದವರನ್ನ ರಕ್ಷಿಸಿದ್ದು ಅಕ್ಷಮ್ಯ ಅಪರಾಧ. ಬಂಧಿತ 3 ಆರೋಪಿಗಳ ಪೈಕಿ ಓರ್ವ ದೆಹಲಿಯಿಂದ ಬಂದಿದ್ದಾನೆ. ವ್ಯವಸ್ಥಿತವಾಗಿ ಅಪಮಾನ ಮಾಡುವ ಉದ್ದೇಶದಿಂದ ಘೋಷಣೆ ಕೂಗಿದ್ದಾರೆ ಅಂತ ಯತ್ನಾಳ್ ಹರಿಹಾಯ್ದರು. ರಾಷ್ಟ್ರಹಿತ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗೂ ಸಹ ಒಂದು ಸರ್ಕಾರ ಬೇಜವಾಬ್ದಾರಿತವಾಗಿ ಅದನ್ನು FSL ಕಳಿಸೋದು, ಅಲ್ಲಿದಿಂದ ಅದು ಸುಳ್ಳು ಅನ್ನೋದು, ಇನ್ನೂ ನಾವು ತನಿಖೆ ಮಾಡ್ತೀವಿ ಅನ್ನೋದು. ಪಾಕ್ ಪರ ಘೋಷಣೆ ಕೂಗಿರುವ ಕೃತ್ಯಕ್ಕೆ ರಾಜ್ಯಸಭಾ ಸದಸ್ಯ ಕಾರಣ. ದೇಶದ್ರೋಹಿಗಳನ್ನ ವಿಧಾನಸೌಧದ ಒಳಗೆ ಹೇಗೆ ಕರೆದುಕೊಂಡು ಬಂದರು ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸಹ ಬಂಧಿಸಬೇಕು. ದೇಶ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಿರುವ ಕೇಸ್ ದಾಖಲಿಸಬೇಕು. ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯತ್ವವನ್ನು ಅನರ್ಹ ಮಾಡಬೇಕು. ಅಲ್ಪಸಂಖ್ಯಾತರ ಅತಿಯಾದ ತುಷ್ಟೀಕರಣ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳ್ಕೊಳ್ಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ. ಇನ್ನು ಮೇಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹುಚ್ಚು ಅಭಿಮಾನ ಅವ್ರ ಮೇಲೆ ಇದ್ದಂಥದ್ದು ಬಿಟ್ಟು ನಿಜವಾಗಿ ಜಾತ್ಯತೀತರಿದ್ರೆ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳನ್ನ ವಿಧಾನಸೌಧದಲ್ಲೇ ಗುಂಡಿಕ್ಕಿ ಕೊಲ್ಲಬೇಕಾಗಿತ್ತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನಾಸಿರ್ ಹುಸೇನ್ ಮೇಲೆ ದೇಶದ್ರೋಹ ಕೇಸ್ ಹಾಕಿ ಬಂಧಿಸಬೇಕು. ಆರೋಪಿಗಳಿಗೆ ಪಾಸ್ ಕೊಟ್ಟು ವಿಧಾನಸೌಧಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇವರೆಲ್ಲ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತಿಸುವ ದೊಡ್ಡ ಗುಂಪು. ನಾಸಿರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ಪಾಪದ ವಿಷಯ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅನ್ನೋದು ಒಂದೇ ತಾಕತ್ತು ಅವರಿಗೆ. ಕೂಡಲೇ ಎಲ್ಲರನ್ನ ಬಂಧಿಸಿ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನಾಸಿರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ. ಇದು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಮೂವರ ಬಂಧನ ಬೆನ್ನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡುವಂತೆ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ. ರಾಜ್ಯವನ್ನ ರಕ್ಷಿಸಬೇಕಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗುವುದಕ್ಕೆ ಅವಕಾಶ ಕೊಡುತ್ತೆ. ಪ್ರಶ್ನೆ ಮಾಡಿದ ಪತ್ರಕರ್ತರ ಮೇಲೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಏಕವಚನದಿಂದ ದರ್ಪ ತೋರಿಸಿ ಗೂಂಡಾ ರೀತಿ ವರ್ತನೆ ತೋರಿದ್ದಾರೆ. ಪಾಕ್ ಪರ ಘೋಷಣೆ ಕೂಗೇ ಇಲ್ಲ ಅಂತ ಸಮರ್ಥಿಸಿಕೊಂಡ ಸಚಿವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತ ರವಿಕುಮಾರ್ ಒತ್ತಾಯಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ರೂ ಕೂಡ ಅವರು ಆ ರೀತಿ ಕೂಗೇ ಇಲ್ಲ.
ಅವರೆಲ್ಲ ಅಮಾಯಕರು ಅಂತ ಮುಖ್ಯಮಂತ್ರಿ ಸಚಿವರು ಸರ್ಟಿಫಿಕೇಟ್ ಕೊಟ್ರು. ಮುಖ್ಯಮಂತ್ರಿ ಸಚಿವರು ಮಾಧ್ಯಮದ ಮೇಲೆ ಆರೋಪ ಮಾಡಿದ್ರು. ಖಾಸಗಿ ಏಜೆನ್ಸಿ ರಿಪೋರ್ಟ್ ಕೊಟ್ಟ ಮೇಲೆ FSL ವರದಿ ಬಿಡುಗಡೆ ಮಾಡಿತು. ಸರ್ಕಾರದ ಅಧೀನದ FSL ಯಾಕೆ ಮಾಡಿಲ್ಲ? ಇದು ರಾಜ್ಯದ ದುರಂತ. ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಕ್ಕೆ ಸರ್ಕಾರ ಕೊಡ್ತಾ ಇರುವ ಋಣ ಅಂತ ಮಾಜಿ ಶಾಸಕ P. ರಾಜೀವ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದ ಮುಂದೆ, ಶಕ್ತಿಸೌಧದ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವರಿಗೆ ನೀವು ಹೇಗೆ ಬಿಟ್ಕೊಂಡ್ರಿ? ಆರೋಪಿಗಳು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವುದು ಸಾಬೀತಾಗಿದೆ. ರಾಜ್ಯದಲ್ಲಿ ಹೇಸಿಗೆ ಪಡುವ ರಾಜಕೀಯ ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. FSL ವರದಿ ಬಳಿಕ ಕ್ರಮ ಎಂದಿರುವ CM ಹೇಳಿಕೆ ಸ್ವಾಗತ. ಆದ್ರೆ DCM DK ಸಚಿವರಾದ ಲಕ್ಷ್ಮಿ, ಪ್ರಿಯಾಂಕ ಕುಮ್ಮಕ್ಕು ನೀಡಿದ್ದಾರೆ. ದೇಶದ್ರೋಹಿಗಳಿಗೆ 3 ಸಚಿವರು ಕುಮ್ಮಕ್ಕು ಕೊಟ್ಟಿದ್ದಾರೆ. ನಿಮಗೆ ಹೃದಯ ಮತ್ತು ದೇಶಭಕ್ತಿ ಇಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ರು.